ಇದ ಮನೆ, 2 ಮನೆ ಓಪನಿಂಗ್ ಆಗ್ಯಾವ. ಇಲ್ಲೇ ಖಾಲಿ ಮಾಡೀವಿ. ಈಗ ಇಲ್ಲಿಂದ ಸೀದಾ ಚಿತ್ರದುರ್ಗ. ಈಗ ಚಿತ್ರದುರ್ಗಕ್ಕೆ 2 ಮ್ಯಾಟ್ರಸ್, ಟೋಟಲ್ 4 ಮ್ಯಾಟ್ರಸ್ ಚಿತ್ರದುರ್ಗಕ್ಕೆ ಅದಾವೆ. 1 ಮ್ಯಾಟ್ರಸ್ ದಾವಣಗೆರೆಗೆ ಐತಿ. ಇವತ್ತಿನ ನಾಷ್ಟ ನಮ್ಗೆ ಪುಳಿಯೋಗರೆ ಮತ್ತು ಬಜ್ಜಿ. ಹಾಗೆ 2 ಮ್ಯಾಟ್ರಸ್ ಇಲ್ಲಿ ಖಾಲಿ ಅಂತ 2 ಮ್ಯಾಟ್ರಸ್ ಮತ್ತು ಬೇರೆ ಕಡೆ ದೊಡ್ಡದು ಇಲ್ಲಿ ಮಿಷಿನಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನೇ ಬಂದ ಪಾಳೆ ಹಚ್ಚಿದ್ದೆ. ಈಗ ಲೋಡಿಂಗ್ ಬಂದೈತಿ. ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚುನಿ. ಈಗ ಮೇಲಾಗಿ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ. ಒಂದು ಮ್ಯಾಟ್ರಸ್ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ. ಒಟ್ಟು ಒಂದು 8 ಮಂದಿ ಮುಕ್ಕೋಬೋದು ಅಂತ ದೊಡ್ಡ ಮ್ಯಾಟ್ರಸ್ ಐತಿ. ಈಗ ಆರ್ಡ್ರ್ ಕೊಟ್ಟು ಮಾಡ್ಸ್ಯಾರ ಅದನ್ನು ಚಿತ್ರದುರ್ಗದಾರೆ. ಅದೊಂದ ನೋಡ್ರಿ ಅಂತ ದೊಡ್ಡ ಮ್ಯಾಟ್ರಸ್. ಏನು ಮಾಡ್ತೀರಿ, ಎಷ್ಟು ದೊಡ್ಡದೈತಿ. ಪೂರ ಗಾಡಿಕಿನ ನೋಡ್ರಿ, ಪೂರ ಗಾಡಿ ಒಳಗೆ ಒಂದೇ ಮ್ಯಾಟ್ರಸ್ ಬಂದೈತೆ ಅಂತ ದೊಡ್ಡದು. ಈಗ ಇದೊಂದು ಐತಿ. ಎಲ್ಲ ದೊಡ್ಡದ ಇವತ್ತು ಮ್ಯಾಟ್ರಸ್. ಬರೀ ಚೇರದು ಏನು ಲೋಡ್ ಆಗಲ್ಲ ಇವತ್ತು, ಬರೀ ಗಾದಿ ಅಷ್ಟೇ. ಫೈನಲ್ ಆಗಿ ಪೂರ್ತಿ ಗಾಡಿ ಲೋಡ್ ಆದವು. 2 ಗಾಡಿ ಲೋಡ್ ಆಗ್ಯಾವ. ನಿನ್ನೆನೇ ಬಂದು ಪಾಳೆ ಹಚ್ಚಿದ್ವಿ ನಾನು ರಂಜಾನ. ನಿನ್ನೆನೇ ಆಗಿದ್ದಿಲ್ಲ ನಮ್ಮ ಗಾಡಿ, 2 ಗಾಡಿ ಆಗಿದ್ವು. ಇವತ್ತು 2 ಗಾಡಿ ಆಗ್ಯಾವು. ಒಂದು ಕಂಪ್ನಿ ಗಾಡಿ ಹಿಡಿದು 3 ಗಾಡಿ ಅದು ಇವತ್ತು ನೋಡ್ರಿ ಇಲ್ಲೇ ಆಗ್ಯಾವ ಪೂರ. ಇದೊಂದು ಇರ್ಪಕ್ಷನ್ ಗಾಡಿ. ನಮ್ಮ ಗಾಡಿ ಎಲ್ಲೈತಿ, ನಮ್ದು ಚನ್ನಗಿರಿ, ಚಿತ್ರದುರ್ಗ, ದಾವಣಗೆರೆ. ಇದು ರಬಕವಿ ಬನಟ್ಟಿ ಆಗೈತಿ. ಇದು ಗುಲ್ಬರ್ಗ, ಸಿಂದಗಿ, ಬಿಜಾಪುರ ಇದಾಗೈತಿ. 3 ಗಾಡಿ ಲೋಡ್ ಆಗ್ಯಾವ ಇಲ್ಲಿ. ಫೈನಲಾಗಿ ಟೈಮ್ ಈಗ ಕರೆಕ್ಟ್ 6:45 ಆಯ್ತು. ರಂಜಾನ್ ಗಾಡಿದು ಬಿಲ್ ಬಂತೆ, ನಮ್ಮ ಗಾಡಿದು ಬಿಲ್ ಬಂತೆ. ತೊಗೊಂಡು ಒಂಟೆ ನಾವು ಈಗ ಸೀದಾ. ಅಮ್ಮ ಬೆಳಗ್ಗೆ ಎಷ್ಟೊತ್ತಿಗೆ ಬಿಡ್ತಾನೆ ಗೊತ್ತಿಲ್ಲ. ಒಂದು ಗುಲ್ಬರ್ಗ ಐತಿ, ಒಂದು 1ಕ್ಕೆ ಬಿಜಾಪುರ ಖಾಲಿ ಮಾಡ್ಬೇಕನ. ನಾವು ಮಾತ್ರ ಸೀದಾ ಬೆಳಿಗ್ಗೆ 3 ಗಂಟೆಗೆ ಬಿಡೋಣ. ಈಗ ಹೋಗಿ ಡೀಸೆಲ್ ಹಾಕ್ಸೋಣ, ಪೂರ ಫುಲ್ ಟ್ಯಾಂಕ್ ಮಾಡಿದ್ರಾತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಗಾಡಿ ಲೋಡ್ ಆಗೈತಿ. ಯಾವುದಪ್ಪ ಅಂದ್ರೆ 3 ಪಾಯಿಂಟ್ ದಾವಣಗೆರೆ, ಚನ್ನಗಿರಿ ಪ್ಲಸ್ ಚಿತ್ರದುರ್ಗ. ಅದಕ್ಕೆ ಈಗ ಗಾಡಿ ಮಾಡಕ್ಕೆ ಹೊಂಟೀನಿ. ಟೈಮಿಗೆ 3 ಗಂಟೆ ಆಗೈತಿ. ಕರೆಕ್ಟಿಗೆ ಮನೆ ಕಡೆ ಇದ್ದೀನಿ. ಇಲ್ಲಿಂದ ಹೋಗೋನಿಗೆ ಬರ್ರಿ. ಟೈಮಿಗೆ ಕರೆಕ್ಟ್ 4 ಗಂಟೆ ಆಯ್ತು ಬೆಳಿಗ್ಗೆ. ಕರೆಕ್ಟಿಗೆ ಬಂಕಾಪುರ ಟೋಲ್ ರೀಚ್ ಆದೆ ನಾನು. ಇಲ್ಲೇ ಟೋಲ್ ಪಾಸ್ ಮಾಡೋಣ. ಟೋಲ್ ಪಾಸ್ ಮಾಡಿ ಇಲ್ಲೇ ಹೋಟೆಲ್ ಅದಾವೆ, ಇಲ್ಲೇ ಚಾಗಿ ಕುಡ್ದು ಬಿಡೋಣಂತೆ. ಇನ್ನು ನಮ್ದು 1ನೇ ಪಾಯಿಂಟ್. ಇಲ್ಲಿಂದ ಇನ್ನೂ 165 ಕಿಲೋಮೀಟ್ರ್ ಐತಿ. ಈಗ ಕರೆಕ್ಟ್ ಒಂದು 50 ಕಿಲೋಮೀಟ್ರ್ ಬಂದೀನಿ ನಾನು ಹುಬ್ಳಿ ಬಿಟ್ಟೆ. ಫೈನಲ್ ಆಗಿ ಬಂಕಾಪುರ ಟೋಲಿಗೆ ಬಂದು ಗಾಡಿ ಇಲ್ಲೇ ಸೈಡ್ ಹಾಕಿದ್ದೆ. ಇಲ್ಲೇ ಲಾರಿ ಬಂದು ಅಡ್ಡಿರುತ್ತೆ. ಇಲ್ಲೇ ಐತೆ ನಮ್ಮ ಗಾಡಿ. ಹುಗುನಿಗೆ ಸೀದಾ ಇಲ್ಲಿಂದ 165 ಕಿಲೋಮೀಟ್ರ್ ಐತೆ ನಮ್ದು. ಇನ್ನೂ 1 ಪಾಯಿಂಟ್ ಮನೆಗೆ ಇಳಿಸ್ಬೇಕಲ್ಲಿ. ಮನೆಗೆ ಖಾಲಿ ಆಗ್ತೈತಿ. ಸುಮಾರು ಇಲ್ಲಿಂದ ಹುಗುನಿಗೆ ಫೈನಲ್ ಆಗಿ ಅಲ್ಲಿಂದ ಚಹಾ ಕೊಡ್ಬಿಟ್ಟವ. ಸೀದಾ ಈಗ ಹರಿಹರಕ್ಕೆ ರೀಚ್ ಆಗೀನಿ. ಇಲ್ಲೇ ಗುಡಿ ಕಾಂದತ್ ನೋಡ್ರಿ, ಇದು ಹರಿಹರ. ಇಲ್ಲಿಂದ ಸೀದಾ ಇನ್ನೊಂದು 15 ಕಿಲೋಮೀಟ್ರ್ ಐತೆ ನಮ್ಗೆ ದಾವಣಗೆರೆ. ಅಲ್ಲಿ ಹೋಗಿ ಬುಡಕ್ಕೆ ಹೋಗ್ಬೇಕು ನಾವು. ಅಲ್ಲಿಂದ ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕರೆಕ್ಟಿಗೆ ಟೈಮ್ 6 ಗಂಟೆ 20 ನಿಮಿಷ ಆಯ್ತು. ಎಲ್ಲಿ ಮಠ ಅಂದೇನಂದ್ರೆ ಈಗ ಕರೆಕ್ಟಾಗಿ ಸಂತೆಬೆನ್ನೂರು ಇದೆ. ಸಂತೆಬೆನ್ನೂರು ರೀಚ್ ಆಗೀನಿ. ಇಲ್ಲಿಂದ ಇನ್ನೂ ಭಾಳ ದೂರ ಇಲ್ಲ ನಮಗೆ, ಒಂದು 20 ಕಿಲೋಮೀಟ್ರ್ ಲೆಕ್ಕ ಅಷ್ಟೇ. ಬರ್ರಿ ಈಗ ಹೋಗೋ ಚನ್ನಗಿರಿಗೆ. ಸೀದಾ ಒಂದ ರೋಡ. ಈಗ ಸಂತೆಬೆನ್ನೂರು ಆಗೋದೀನಿ. ಇನ್ನೂ ಕರೆಕ್ಟಾಗಿ ಚನ್ನಗಿರಿ 14 ಕಿಲೋಮೀಟ್ರ್ ಐತಿ. ಮತ್ತು ನಾವು ಚನ್ನಗಿರಿಯಿಂದ ಮತ್ತು 16 ಕಿಲೋಮೀಟ್ರ್ ಹೋಗ್ಬೇಕು. ಅದು ಪಾರ್ಟಿ ಲೊಕೇಶನ್ ಅಲ್ಲಿ ಆಗ್ಯಾರಿಗೆ. ನಾವು ಚನ್ನಗಿರಿ ಅಂತಂತೇಳಿ ಬಂದ್ವಿ. ಮತ್ತು ಚನ್ನಗಿರಿ ದಾಟಿ ಹೋಗ್ಬೇಕು ಅಂತ ಬೇರೆ ಊರಿಗೆ 16 ಕಿಲೋಮೀಟ್ರ್. ಚನ್ನಗಿರಿಗೆ ಬಂದು ಕಾಲ್ ಮಾಡ್ರಿ ಅಂತಂದಾರ. ಆಯ್ತು ಸರಿ ಸರ್ ಅಂತಂತೇಳಿ ನಾವು ಊರಿಗೆ ಫೈನಲ್ ಆಗಿ ಈಗ ಚನ್ನಗಿರಿ ರೀಚ್ ಆಗಿ. ಚನ್ನಗಿರಿಯಿಂದ ಮತ್ತೆ ಇದು ಬೇರೆ ರೋಡ್. ಯಾವ್ದಪ್ಪ ಅಂದ್ರೆ ಚಿಕ್ಕಮಂಗ್ಳೂರು ರೋಡ್ ಇದೆ. ಅದಕ್ಕೆ ಈಗ ಹಿಂಗೆ ಹೋಗ್ಬೇಕಾಗೈತಿ ಸೀದಾ. ಈಗ ಅಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಕೊಳ್ಳಿ ಒಂದು ಪೆಟ್ರೋಲ್ ಪಂಪ್ ಐತಿ. ಪೆಟ್ರೋಲ್ ಪಂಪ್ ಪಾಲ್ಟಿದೆ ಅಂತದೆ. ಅಲ್ಲಿಂದ ಮತ್ತೆ 3 ಕಿಲೋಮೀಟ್ರ್ ಹೋಗ್ಬೇಕಂತ. ಆ ಪೆಟ್ರೋಲ್ ಪಂಪ್ ಕಡೆ HP ಪೆಟ್ರೋಲ್ ಪಂಪ್ ಕಡೆ ಬಂದು ನಿಂತಿರ್ರಿ ಅಂತ ಹೇಳ್ಯಾರ. ಈಗ ಬರ್ರಿ ಹೋಗೋಣ ಸೀದಾ. ಇಲ್ಲಿಂದ 10 ಕಿಲೋಮೀಟ್ರ್ ಚಿಕ್ಕಮಂಗ್ಳೂರು, ಬೀರೂರು, ಅಜ್ಜಂಪುರ, ಚಿಕ್ಕಮಂಗ್ಳೂರು ರೋಡ್ ಇದೆ. ಇನ್ನೊಂದು 5 ಕಿಲೋಮೀಟ್ರ್ ಐತೆ ನಮ್ದು ಪೆಟ್ರೋಲ್ ಪಂಪ್. ಹೋಗಿ ಆ ಪೆಟ್ರೋಲ್ ಪಂಪ್ ಕಡೆ ನಿಂತ ಫೋನ್ ಮಾಡೋಣ ಅವ್ರಿಗೆ. ಫೈನಲ್ ಆಗಿ ನಮಗೆ ಪಾರ್ಟಿ ಹೇಳಿದ್ದೆ ಪೆಟ್ರೋಲ್ ಪಂಪ್ ಇದೆ, HP ಪೆಟ್ರೋಲ್ ಪಂಪ್. ಇಲ್ಲೇ ನಿಂದ್ರೆ ಒಂದು ಗಾಡಿ ಸೈಡ್ ಹಾಕೋನಿಗೆ. ಗಾಡಿ ಸೈಡ್ ಹಾಕಿ ಪಾರ್ಟಿಗೆ ಫೋನ್ ಮಾಡೋಣ, ಏನಂತಾರ ನೋಡೋಣ ಅವ್ರು. ಇಲ್ಲೇ ಬಾ ಅಂತ ಹೇಳಿದ್ರೆ ನಾವು ಇಲ್ಲೇ ಬಂದೀವಿ. ಇದು HP ಪೆಟ್ರೋಲ್ ಪಂಪ್.
ಫೈನಲ್ ಆಗಿ ಪಾರ್ಟಿ ಹೇಳಿದ ಪಾಯಿಂಟಿಗೆ ಇಲ್ಲೇ ಎಚ್ ಪಿ ಪೆಟ್ರೋಲ್ ಪಂಪ್ ಇಲ್ಲೇ ಬಂದು ನಿಂತೇನಿ. ಅವ್ರ ಪಾರ್ಟಿಗೆ ಫೋನ್ ಮಾಡಿದ್ರೆ ಈಗ ಫೋನ್ ರಿಸೀವ್ ಮಾಡತ್ತಿಲ್ಲ. ಆಗಲೇಕ ಫೋನ್ ರಿಸೀವ್ ಮಾಡಿದ್ರೆ ಇಲ್ಲಿ ಬಂದು ನಿಂತೇನಿ. ಈಗ ಫೋನ ರಿಸೀವ್ ಮಾಡಕತ್ತಿಲ್ಲ. ನೋಡೋಣ ಇನ್ನೊಂದು 5 ನಿಮಿಷ ನಿಂತ ಅವ್ರಿಗೆ ಫೋನ್ ಮಾಡಿದ್ರೆ ಆತ. ನೋಡ್ರಿ ಇಷ್ಟ ಐತೆ ನಮ್ಮ ಗಾಡಿ ಹೈಟ್ ನೋಡ. ಇವತ್ತೇನು ಹೈಟ್ ಇಲ್ಲ, ಬರೀ ಮ್ಯಾಟ್ರಸ್ ಅದಾವೆ. ಆ ಮ್ಯಾಟ್ರಸ್ ಒಂದು ಎತ್ತರ ಐತಿ, ಅದೊಂದು ಸ್ವಲ್ಪ ಈ ಕಡೆ ಬಾಗೈತಿ. ಅದಕ್ಕೇನು ಆಗಲ್ಲ. ಊರ ಹಗ್ಗ ಅದು ಎಲ್ಲ ಸ್ವಲ್ಪ ಆಗೇವಿ. ಫೈನಲ್ ಆಗಿ ಇದು ಎಚ್ ಪಿ ಪೆಟ್ರೋಲ್ ಪಂಪ್ ಐತಲ್ಲ, ಅದ ಮಾಲಕರಿಗೆ ಅಂತದ ಪೂರ ಮ್ಯಾಟ್ರಸ್ 2 ಪೀಸ್ ಅದಾವ ಬರೀ. ಅವ್ರು ತಮ್ಮಾರಿಗೆ ಫೋನ್ ಮಾಡಿದ್ರೆ ಈಗ ಬರ್ತೇನೆ ಅಂತ ತಂದಾರಿಗೆ ಅವ್ರೆ. ಅದಕ್ಕೆ ಗಾಡಿನೂ ಇಲ್ಲೇ ಐತಿ. ಬಡ ಇಲ್ಲೇ ಹಗ್ಗ ತಡಪಲ್ಲ ಹುಚ್ಚಿ ಬಿಡೋನು. ಹುಚ್ಕೊಂಡ ಹೋದ್ರಾತ ಸೀದಾ ಅಲ್ಲೇ ಪಾಲ್ಟಿ ಮನೆ ಕಡೆ ಹೆಂಗೆ ಇರ್ತೈತಿ ಏನೋ ನಮಗೂ ಗೊತ್ತಿಲ್ಲ. ಅವ್ರ ಹಗ್ಗದೆಲ್ಲ ಹುಚ್ಚುನಿಗಿಲ್ಲೇ. ಹಾಗೆ ಟೈಮ್ ಈಗ ಕರೆಕ್ಟ್ 7:50 ಆಗುತ್ತೆ. ಒಂದು ಪಾಯಿಂಟ್ ಖಾಲಿ ಆಯ್ತು ನಮ್ದು. ಚನ್ನಗಿರಿ ದಾಟಿ 15 ಕಿಲೋಮೀಟ್ರ್ ಇದೆ. ಇಲ್ಲಿ ಹಿಂದೆ ಮನೆ ಕಾಣ್ತದೆ ನೋಡ್ರಿ, ಅದ ಮನೆಗೆ ಖಾಲಿ ಮಾಡೇವಿ. ಇಲ್ಲಿ ಇದ ಮನೆ 2 ಮನೆ ಒಬ್ಲಿಂಗಾಗ್ಯಾವು. ಇಲ್ಲೇ ಖಾಲಿ ಮಾಡೇವಿ. ಈಗ ಇಲ್ಲಿಂದ ಸೀದಾ ಚಿತ್ರದುರ್ಗ. ಈಗ ಚಿತ್ರದುರ್ಗಕ್ಕೆ 2 ಮ್ಯಾಟ್ರಸ್, ಟೋಟಲ್ 4 ಮ್ಯಾಟ್ರಸ್ ಚಿತ್ರದುರ್ಗಕ್ಕೆ ಅದಾವೆ. 1 ಮ್ಯಾಟ್ರಸ್ ದಾವಣಗೆರೆಗೆ ಐತಿ. ಅಲ್ಲಿಂದ ಅನ್ಲೋಡ್ ಮಾಡಿ ಸೀದಾ ಈಗ ಬಿಟ್ಟೆ ನಾನು ಹೋಗ್ಬೇಕು. ಇಲ್ಲಿಂದ ಇನ್ನೂ 9 ಕಿಲೋಮೀಟ್ರ್ ಐತಿ ಚನ್ನಗಿರಿಗೆ ಹೋಗಿ ಮತ್ತೆ ರೈಡ್ ತೊಗೋಬೇಕು. ರೈಡ್ ತೊಗೊಂಡು ಹೊಳಲ್ಕೆರೆಯಿಂದ ಚಿತ್ರದುರ್ಗ ಹಿಂಗೆ ಹೋಗ್ಬೇಕು. ಈಗ ಬರ್ರಿ ಹೋಗುನ್ ಸೀದಾ. ಕರೆಕ್ಟಾಗಿ ಚಿತ್ರದುರ್ಗ ಇನ್ನೂ 66 ಕಿಲೋಮೀಟ್ರ್ ಐತಿ. ಟೈಮಿಗೆ 8:20 ಆತು. ಇನ್ನೂ 66 ಕಿಲೋಮೀಟ್ರ್ ಅಂದ್ರೆ 10 ಗಂಟೆ ಮಟ್ಟ ಹೋಗ್ತೀನಿ ಆರಾಮ. ಚಿತ್ರದುರ್ಗ ಅಂಗಡಿ ತೆಗಿದ್ರೊಳಗೆ ನಾವು ಕರೆಕ್ಟ್ ರೀಚ್ ಹಾಕೇವಿ. ಅಲ್ಲೇ 2 ಪಾಯಿಂಟ್ ಐತಿ ನಮ್ದು. ಟೋಟಲ್ 4 ಬೆಡ್ ಅಲ್ಲಿ ಖಾಲಿ ಮಾಡ್ಬೇಕು. ಅದಕ್ಕೆ ಇಲ್ಲೆಲ್ಲ ಚೊಕ್ಕ ಅಡಿಕೆ ತೋಟ, ಫುಲ್ ಅಡಿಕೆ ತೋಟ ಇಲ್ಲೆಲ್ಲ. ಫೈನಲ್ ಆಗಿ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿ ಸೀದಾ ಚನ್ನಗಿರಿಗೆ ಬಂದೆ. ಈಗ ಇಲ್ಲೇ ಲೆಫ್ಟ್ ಹೊಡೆದ್ರೆ ಶಿವಮೊಗ್ಗ, ರೈಟ್ ಹೊಡೆದ್ರೆ ಸೀದಾ ಚಿತ್ರದುರ್ಗ. ಇಲ್ಲಿಂದ ಈಗ ನಾವು ರೈಡ್ ತೊಗೊಂಡು ಹೋಗೋಣ ಇಲ್ಲಿಂದ ಸೀದಾ. ಇಲ್ಲಿಂದ ಇನ್ನೂ 45 ಕಿಲೋಮೀಟ್ರ್ ರೈಡ್ ತೊಗೊಂಡು ಹೋಗ್ಬಿಡೋಣ ನಾವು. ಇದು ಚನ್ನಗಿರಿ ರೀಚ್ ಆಗೇನಿ ಕರೆಕ್ಟ್. ನಾವು ಬರ್ತಾ ಈ ಕಡೆಯಿಂದ ಬಂದ್ವಿ. ಇದೇ ರೋಡಿಂದ ಬಂದಿದ್ದು ನಾವು ಬರ್ಬೇಕಾರೆ. ಈಗ ಹೋಗ್ಬೇಕಾರೆ ಹಿಂಗೆ ಸೀದಾ ಹೊಳಲ್ಕೆರೆಗೆ ಹೋಗಿ ಹೊಳಲ್ಕೆರೆಯಿಂದ ಚಿತ್ರದುರ್ಗ ಹೋಗೋಣ. ಇಲ್ಲಿಂದ 30 ಕಿಲೋಮೀಟ್ರ್ ಹೊಳಲ್ಕೆರೆ. ಆ ಕಡೆಯಿಂದ ಒಂದು 30 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಲೆಕ್ಕ. ಕರೆಕ್ಟಾಗಿ ಟೈಮ್ ಈಗ 9 ಗಂಟೆ ಆಯ್ತು. ಇಲ್ಲೇನಪ್ಪ ಅಂದ್ರೆ ಹೊಳಲ್ಕೆರೆ. ಇಲ್ಲಿಂದ ಇನ್ನೂ 35 ಕಿಲೋಮೀಟ್ರ್ ಐತೆ ನಮಗೆ ಚಿತ್ರದುರ್ಗ. ಕರೆಕ್ಟ್ ಈಗ ಟೈಮ್ 9:40 ಆಯ್ತು. ಎಲ್ಲಿಂದನಪ್ಪ ಅಂದ್ರೆ ಚಿತ್ರದುರ್ಗ ರೀಚ್ ಆಗೀನಿ. ಇಲ್ಲೇ ಮುಂದೋಗಿ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಸೀದಾ ಒಂದು ರೋಡ ನಮ್ದು. ಇಲ್ಲಿ 2 ಪಾಯಿಂಟ್ ಅದಾವೆ ಖಾಲಿ ಮಾಡುವೆ. ಟೋಟಲ್ ಇಲ್ಲಿ 2 ಮ್ಯಾಟ್ರಸ್, 4 ಮ್ಯಾಟ್ರಸ್ ಇಲ್ಲಿ ಖಾಲಿ ಆಗ್ತೈತಿ. ಫೈನಲ್ ಆಗಿ ಮೇನ್ ರೋಡಿಗೆ ಟಚ್ ಇದೆ. ಈಗ ಇದು ಮುರುಘಾ ಮಠದ ಇದೆ ನೋಡ್ರಿ ಗೇಟ್. ಇಲ್ಲೇ ಮುಂದೋಗಿ ರೈಟ್ ಹೊಡಿಬೇಕು. ರೈಟ್ ಹೊಡೆದ್ರೆ ಇಲ್ಲಿಂದ 7 ಕಿಲೋಮೀಟ್ರ್ ಐತೆ ನಮ್ದು. ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಐತೆ ಹೊರಗೆ, ಅಲ್ಲಿ ಹೋಗ್ಬೇಕು. ಇಲ್ಲೇ ನೋಡ್ರಿ, ಇಲ್ಲೇ ರೈಟ್ ಹೊಳ್ಬೇಕಾರೆ ಬಸ್ ಮತ್ತು ಆಟೋ ಆಕ್ಸಿಡೆಂಟ್ ಆಗೈತಿ. ಏನಾಗೈತಿ ಗೊತ್ತಿಲ್ಲ, ಮತ್ತೆ ಆಕ್ಸಿಡೆಂಟ್ ಆಗೈತಿ. ಫೈನಲ್ ಆಗಿ ನಮ್ದು ಸೆಕೆಂಡ್ ಪಾಯಿಂಟ್ ಇಲ್ಲೊಂದು ಐತಿ ನೋಡೋಣ. ಇದು ಓಪನ್ ಇದ್ರೆ ಮೊದ್ಲು ಇಲ್ಲಿ ಕೊಟ್ಟು ಹೋಗೋಣ, ಇಲ್ಲಾಂದ್ರೆ ಸೀದಾ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗ್ಬೇಕು. ಅದಕ್ಕಾಗಿ ಇಲ್ಲಿ ನೋಡೋಣ, ಚಲೋ ಇದ್ರೆ ಇಲ್ಲೇ ಖಾಲಿ ಮಾಡಿ ಸೀದಾ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗೋಣ ಅಂತ. ಇಲ್ಲೊಂದು ಶೋಭಾ ಎಂಟರ್ಪ್ರೈಸಸ್ ಅಂತ ಐತಿ ಅಂಗಡಿ, ಇನ್ನೂ ಓಪನ್ ಆಗಿಲ್ಲ. ಅದಕ್ಕಾಗಿ ಸೀದಾ ಹೋಗೋಣ ನಾವು ಇಂಡಸ್ಟ್ರಿಯಲ್ ಏರಿಯಾಕ್ಕೆ. ಫೈನಲ್ ಆಗಿ ನಾನು ಅಲ್ಲೋಣ ಪಾಯಿಂಟ್ ಕಡೆ ರೀಚ್ ಆದೆ. ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು 200-300 ಮೀಟ್ರ್ ಆಗ್ಬೋದು ಅಷ್ಟೇ. ಇಲ್ಲಿ ಸರ್ವಿಸ್ ರೋಡ್ನಾಗ ಇಳಿನಿಗೆ ಗಾಡಿನ ಇದೆ. ಸರ್ವಿಸ್ ರೋಡ್ನಾಗ ಇಳಿದ ಹಿಂಗೆ ತೊಗೊಂಡು ಹೋಗ್ಬೇಕಿಲ್ಲೇ. ಇಲ್ಲಿಂದ ಸೀದಾ ಒಂದು 500 ಮೀಟ್ರ್ ಹೋಗಿ ಮತ್ತೆ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಕೂಡ ಅಲ್ಲೇ ಐತಿ ಉಡಾನ. ಹಾಗೆ ಇದೆ ನಮ್ದು 2ನೇ ಅನ್ಲೋಡಿಂಗ್ ಪಾಯಿಂಟ್. ಇನ್ನೊಂದು ಐತಿ ಇಲ್ಲೇ, ಅದರ ಬರೋಬೇಕಾರೆ ತೋರಿಸಿದೆಯಲ್ಲ ಅದು ಬಂದೈತಿ. ಇವರಿಗೆ ಫೋನ್ ಮಾಡಿದ್ದೆ, ಇವ್ರು ಬರ್ತೇನೆ ಅಂತ ಹೇಳ್ಯಾರೀಗ. ಉಡಾನ್ ಕಡೆ ಅದೀಗ. ಇಲ್ಲೇ ನಾಷ್ಟಾದ ಅಂಗಡಿ ಐತಿ, ಹೋಗಿ ಅವ್ರು ಬರೋ ಮಟ್ಟ ನಾಷ್ಟ ಮಾಡಿ ಬಂದ್ರೆ ಆತು ನಾವಿಗೆ. ಇವತ್ತಿನ ನಾಷ್ಟ ನಮ್ದು ಪುಳಿಯೋಗರೆ ಮತ್ತು ಬಜ್ಜಿ. ಫೈನಲ್ ಆಗಿ ಹೋಗಿ ನಾಷ್ಟ ಮಾಡಿ ಬರೋದ್ರೊಳಗೆ ಅವರು ಬಂದು ಈಗ ಗೇಟ್ ಓಪನ್ ಮಾಡ್ರೆ. ಅಲ್ಲಿ ಒಂದು ಸಟ್ರಸ್ ಓಪನ್ ಮಾಡಿದ ಕೂಡ ಗಾಡಿ ರಿವರ್ಸ್ ಹಾಕ್ಬೇಕು. ಅವ್ರದ್ದೊಂದು ಗಾಡಿ ಐತಿ, ಅದನ್ನ ಹೊರಗೆ ಹಾಕ್ತಾರೆ. ಇವರು ಅಲ್ಲಿ ಬಂದು ಓಪನ್ ಮಾಡ್ರೆ ಇವ್ರ ಸರ್.
ಅದೊಂದು ಶಟ್ರಸ್ ಓಪನ್ ಆದರೆ ಅವ್ರ ಗಾಡಿ ಹೊರಗೆ ಹಾಕಿದ ಕೂಡ ಇಲ್ಲಿ 2 ಪೀಸ್ ಐತಿ ಅನ್ಲೋಡ್ ಮಾಡಿ ಹೋಗೋದ್ರತ್ತೆ. ಹಾಗೆ 2 ಮಟ್ರಸ್ ಇಲ್ಲಿ ಕಲಿ ಅಂತ 2 ಮಟ್ರಸ್ ಮತ್ತು ಬೇರೆ ಕಡೆ ದೊಡ್ಡದು ಇಲ್ಲಿ ಮಿಷಿನ್ ಇದೆ. ಈಗ ಸೀದಾ ರಾಂಗ್ರೋಟ್ ಒಳಗೆ ಹೋಗೋಣ. ಮನ್ವೇದಾಗ ಹೋಗಿ ಮತ್ತು ಅಲ್ಲೇ ಖಾಲಿ ಮಾಡ್ಬೇಕು. ಇನ್ನೊಂದು ಪಾಯಿಂಟ್ ಅದು ಅಂಗಡಿ ತೋರಿಸಿದಲ್ಲ ಅದು ಬಂದಿತ್ತಲ್ಲ, ಅದಕ್ಕಾಗಿ ಅದನ್ನು ಖಾಲಿ ಮಾಡೋಕೆ ಹೋಗೋಕೆ. ಫೈನಲ್ ಆಗಿ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ 2ನೇ ಪಾಯಿಂಟಿಗೆ ಬಂದೀನಿ. ಅದು ಓಪನ್ ಆಗೈತಿ. ಈಗ 2 ಮೆಟ್ರಸ್ ಅದಾವೆ. ಇಲ್ಲಿ ಖಾಲಿ ಮಾಡಿ ಹೋದ್ರಾತೀಗ ಗಾಡಿ ತೊಗೊಂಬಂದು ಅಂಗಡಿಗೆ ರಿವರ್ಸ್ ಹೊಡೆದೀನಿ. ಇಲ್ಲಿ 2 ಖಾಲಿ ಮಾಡ್ಬೇಕೀಗ. ಖಾಲಿ ಮಾಡಿ ಹೋಗ್ಬಿಟ್ರತ್ತೆ. ಫೈನಲ್ ಆಗಿ ಖಾಲಿ ಮಾಡಿ ಅದೊಂದು ಪಾಯಿಂಟ್ ಹೈವೇ ಕಡೆ ಬಂದೆ. ಈಗ ಮುಂದೋಗಿ ಸೀದಾ ಹೈವೇ ಹತ್ಬಿಡೋಣ. ಇಲ್ಲಿ ಟೈಮ್ 11 ಗಂಟೆ ಐತಿ. ಈಗ 2 ಪಾಯಿಂಟ್ ಇಲ್ಲೇ ಖಾಲಿ ಆದವು. ಇನ್ನೊಂದು ಪಾಯಿಂಟ್ ಐತಿ ದಾವಣಗೆರೆಗೆ, ಅದು ಬರೀ 1 ಮ್ಯಾಟ್ರಸ್. ಅದೊಂದು ಖಾಲಿ ಮಾಡಿ ಸೀದಾ ಪೂರ ಗಾಡಿ ಖಾಲಿ ಆಗತ್ತೆ ನಮ್ದು. ಬರ್ರಿ ಹೋಗೋಣ, ಇಲ್ಲೇ ವಾಪಸ್ ಹತ್ತಾನ. ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ದಾವಣಗೆರೆ ರೀಚ್ ಇದೆ. ಇಲ್ಲೇ ಸರ್ವಿಸ್ ರೋಡ್ ತೊಗೊಂಡನಿಗೆ. ಸರ್ವಿಸ್ ರೋಡ್ ತೊಗೊಂಡಾಗಿ 1ನೇ ಬ್ರಿಡ್ಜ್ನಾಗ ರೈಟ್ ಹೊಡಿಬೇಕು. ರೈಟ್ ಹೊಡೆದ 1 ಪೀಸ್ ಗಾದಿ ಬರೀ 1 ಬಾಕ್ಸ್ ಖಾಲಿ ಮಾಡೋಕೆ ಒಳಗೆ ಹೋಗ್ಬೇಕು. ಈ ಸಿಟಿ ಒಳಗೆ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಹೋಗಿ ಇದೊಂದು ಖಾಲಿ ಆದ್ರೆ ಆತು ನಮ್ದು ಎಲ್ಲ ಪಾಯಿಂಟ್ ಖಾಲಿ. ಟೈಮಿಗೆ 12:10 ಆತು. ನಾನು ಕರೆಕ್ಟ್ ದಾವಣಗೆರೆ ರೀಚ್ ಆಗೇನಿಗೆ. ಇದೇ ಬ್ರಿಡ್ಜ್ನಾಗ ರೈಟ್ ಹೊಡಿತೀನಿ. ಈಗ ಅಲ್ಲೇ ಬುಡಕ್ಕೆ ಹೋಗಿ ಫೈನಲ್ ಆಗಿ ದಾವಣಗೆರೆ ರೀಚ್ ಆದ್ಯಾ. ಇದೊಂದ ಬಾಕ್ಸ್ ಇಲ್ಲೇ ಖಾಲಿ ಆಕೈತಿ. ಇದೊಂದು ಖಾಲಿ ಮಾಡಿ ಹೋಗೋಣ ಇಲ್ಲಿಂದ ಸೀದಾ. ಈಗ ಸಿಟಿ ಒಳಗಿಂದ ಖಾಲಿ ಮಾಡಿ ಸೀದಾ ಈಗ ಶಾಮನೂರು ಬ್ರಿಡ್ಜ್ ಹತ್ರ ಬಂದೆ. ಇದೇ ಬ್ರಿಡ್ಜ್ ಬುಡಕಾಸಿ ರೈಟ್ ಹೊಡೆದ್ಬಿಟ್ರೆ ಸೀದಾ ಬೈಪಾಸ್ ಹತ್ಬೇಕು. ಟೈಮ್ 12:30 ಆಯ್ತಿಗೆ. ಟೋಟಲ್ ಆಗಿ ನಾವು ಅಷ್ಟು ಪಾಯಿಂಟ್ ಅನ್ಲೋಡ್ ಆಯ್ತು. ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ರಾಣೆಬೆನ್ನೂರು ರೀಚ್ ಆದೆ. ಇಲ್ಲೇ ನೋಡೋಣ ಎಲ್ಲಾರ ಊಟಕ್ಕೆ ಟೈಮ್ ಸಿಕ್ಕರೆ ಊಟ ಮಾಡೋಣಂತೆ. ಇಲ್ಲಾಂದ್ರೆ ಸೀದಾ ಕಂಪ್ನಿಗೆ ಹೋದ್ರತ್ತೆ. 1:15 ಆಗೈತಿ ಈಗ ಟೈಮ್. ರಾಣೆಬೆನ್ನೂರು ಆಗತೀನಿ. ಇನ್ನೊಂದು 2-2.5 ತಾಸು ಬೇಕು ಹುಬ್ಳಿಗೆ ಹೋಗ್ಬೇಕಂದ್ರೆ. 4 ಗಂಟೆ ಮಟ್ಟ ಹುಬ್ಳಿಗೆ ಹೋಗ್ತೀನಿ. ನೋಡೋಣ ಇಲ್ಲೇ ಎಲ್ಲಾರ ಊಟ ಮಾಡಿ ಹೋಗೋದಾದ್ರೆ ಊಟ ಮಾಡಿ ಹೋಗೋಣಂತ. ಹಾವೇರಿ ಇನ್ನೂ ಇಲ್ಲಿಂದ 28 ಕಿಲೋಮೀಟ್ರ್ ಐತಿ ಕರೆಕ್ಟ್. ನೋಡೋಣಂತ ಅಲ್ಲಿ ಹಾವೇರಾಗ ಊಟ ಮಾಡೋದಾದ್ರೆ ಮಾಡೋಣ. ಇಲ್ಲಿಕಂದ್ರೆ ಬಂಕಾಪುರ ಟೋಲ್ನಾಗ ಅಂತೂ ಏನು ಚಲೋ ಇರೋಂಗಿಲ್ಲ. ನೋಡೋಣ ಅಲ್ಲಿ ಹಾವೇರಿ ದಾಟಿ ಮ್ಯಾಗ ಬಂಕಾಪುರ ಟೋಲ್ಕಿನ ಮೊದಲೇ ಅಲ್ಲಿ ಅಂಗಡಿ ಅದಾವ ರೋಡಿಗೆ ಫುಟ್ಪಾತ್ ಮ್ಯಾಗ. ಅಲ್ಲೇ ಯಾವ್ದಾರ ಹೋಟೆಲ್ನಾಗ ರೈಸ್ ಸಾಂಬಾರು ಸಿಗ್ತೈತಿ, ಊಟ ಮಾಡಿ ಹೋದ್ರತ್ತೆ. ಫೈನಲ್ ಆಗಿ ನಾನೀಗ ಅಲ್ಲಿಂದ ಬಿಟ್ಟಮ್ಮ. ನಾಷ್ಟಪ್ಪ ಎಲ್ಲಿ ನಿಂದಿರಲಿಲ್ಲ, ಊಟಕ್ಕೆ ಸದ್ಯ ನಿಂತಿಲ್ಲ ಇವತ್ತು ಯಾಕಂದರೆ ಬೆಳಗ್ಗೆ ನಾಷ್ಟ 10:00 ಮಾಡೇನಿ ನಾನು. ಅದ್ರ ಸಂಬಂಧ ಇನ್ನೂ ಏನೂ ಹೊಟ್ಟಿಸ್ತಿಲ್ಲ. ಸೀದಾ ಹೋಗೋಣ. ಟೈಮ್ 3 ಗಂಟೆ ಆಯ್ತಿಗೆ. ಕರೆಕ್ಟ್ ಕುಂದಗೋಳ ಕ್ರಾಸಿಗೆ ಬಂದೆ. ಹುಬ್ಳಿ ರೀಚ್ ಆಗೀನಿ. ಹುಬ್ಳಿ ಒಳಗಿರೋ ಕುಂದಗೋಳ ಕ್ರಾಸ್ ಇದೆ. ಇಲ್ಲೇ ಬ್ರಿಡ್ಜ್ ಬುಡಕ್ಕೆ ರೈಟ್ ತೊಗೊಂಡು ಮತ್ತು ಒಳ್ಳೆ ಲೆಫ್ಟ್ ಹೋಗ್ಬಿಡೋಣ. ಸೀದಾ ಸರ್ವಿಸ್ ರೋಡ್ನಾಗ ಮನ್ವೇದಾಗ ಹೋಗ್ಬೇಕೀಗ ಪೂರ ಇಲ್ಲಿಂದ ಕಂಪ್ನಿ ಮಟನು. ಅದಕ್ಕೆ ಫೈನಲ್ ಆಗಿ ಅನ್ಲೋಡ್ ಮಾಡಿ ಸೀದಾ ಕಂಪ್ನಿಗೆ ಬಂದು ಪಾಳೆ ಹೊಂಟೇನಿ. ಇವತ್ತು 2 ಗಾಡಿ ಲೋಡ್ ಆದ್ವು. ನಮ್ದು 4ನೇ ಪಾಳೆ ನಾಳೆಗೀಗ. ಬರ್ರಿ ಈಗ ಸೀದಾ ಹೋಗೋಣ ನಾವು ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನ ಸಿಗ್ತಾನಂತ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್.